ಓಂ ಶ್ರೀ ಅಂಜನಾದೇವಿಯೈ ನಮಃ. ಕನ್ಯಾ ರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ 2025. ಯಾವುದೇ ಕಾರಣಕ್ಕೂ ಹಣ ಕೊಡಬೇಡಿ. ಯಾವ ಜಾಗದಲ್ಲಿ ಎತ್ತರವಾಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನೀವು ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಒಳ್ಳೆಯ ಮಾತುಗಾರ, ಒಳ್ಳೆಯ ಭಾಷಣಕಾರ, ಸಾಹಿತ್ಯದಲ್ಲಿ ಅಭಿರುಚಿ ಇರುತ್ತದೆ ಮತ್ತು ನಿಮ್ಮ ಮನಸ್ಸು ಆದಷ್ಟು ಒಂದು ಒಳ್ಳೆ ಡ್ಯಾನ್ಸ್ ಆಡೋದ್ರಿಂದ ಆಗಿರಬಹುದು ಅಥವಾ ಭಾಳಷ್ಟು ವ್ಯಾಯಾಮ ಮಾಡೋದ್ರಿಂದ ಆಗಿರಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇದರಿಂದ ನಿಮಗೆ ಭಾಳಷ್ಟು ಉತ್ಸಾಹ ಅನ್ನೋದು ಹೆಚ್ಚಾಗುತ್ತದೆ ಮತ್ತು ಧಾರ್ಮಿಕವಾದಂತಹ ಒಂದು ಜೀವನ, ದೇವರನ್ನು ಆರಾಧನೆಯನ್ನು ಮಾಡಬೇಕು, ಭಗವಂತನಿಗೆ ಒಂದು 10 ನಿಮಿಷ ಸಮಯ ಕೊಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಬರುತ್ತದೆ. ನೋಡಿ, ಮನುಷ್ಯನಿಗೆ ಅತಿ ದೊಡ್ಡ ಶಿಕ್ಷೆ ಅಂದರೆ ಯಾವುದು ಗೊತ್ತಾ? ಅತಿ ದೊಡ್ಡ ಶಿಕ್ಷೆ ಅಂದರೆ ದೇವರಿಗೆ ನೀವು ಸಮಯ ಕೊಡದೇ ಇರೋದೇ ಒಂದು ಅತಿ ದೊಡ್ಡ ಶಿಕ್ಷೆ. ಹಾಗಾಗಿ ದೇವರಿಗೆ ಸಮಯವನ್ನು ನೀವು ಕೊಡ್ತೀರಾ. ಆ ರೀತಿಯಲ್ಲಿ ಮನಗೊಂಡು ನೀವು ದೇವರಿಗೆ ಅತಿ ಹೆಚ್ಚು ಸಮಯವನ್ನು ಕೊಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದರಿಂದ ನಿಮ್ಮ ಮನಸ್ಸಿಗೆ ಭಾಳಷ್ಟು ಪ್ರಗತಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ಉತ್ಸಾಹ, ಉತ್ತೇಜನ. ಓಕೆನಾ? ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ನಿಮ್ಮ ಮನಸ್ಥಿತಿ ಹೀಗೆ ಇರುತ್ತದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಉದ್ಯೋಗದಲ್ಲಿ, ಕಾಯಕದಲ್ಲಿ ಬಹಳಷ್ಟು ರೀತಿಯಾದಂಥ ಪ್ರಗತಿ ಇದೆ ಮತ್ತು ವಿಶೇಷವಾಗಿ ಈ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋರಿಗೆ ಅನಿರೀಕ್ಷಿತವಾದಂಥ ಲಾಭ. ಅಂದರೆ ಕೆಲವರು ಆ ಉದ್ಯೋಗವನ್ನೇ ನೀವು ಆಯ್ಕೆಯನ್ನು ಮಾಡ್ಕೊಂಡಿರ್ತೀರ ಮತ್ತು ಕೆಲವು ಫ್ಯಾಷನ್ ಡಿಸೈನರ್ಸ್ ಆಗಿರ್ಬೋದು ಅಥವಾ ಈ ಒಂದು ಬಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರ. ಅಂಥವರಿಗೆ ಅನಿರೀಕ್ಷಿತವಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಬಹಳಷ್ಟು ಚಾತುರ್ಯದಿಂದ ನೀವು ಕೆಲಸವನ್ನು ಮಾಡ್ತೀರಾ. ನೀವೆಷ್ಟು ಚಾತುರ್ಯದಿಂದ, ಚಾಣಾಕ್ಷತನದಿಂದ ನೀವು ಆ ಕೆಲಸವನ್ನು ಮಾಡ್ತೀರೋ ನಿಮಗೆ ಅನಿರೀಕ್ಷಿತವಾದಂಥ ಲಾಭ ಉಂಟಾಗುವಂಥ ಸಾಧ್ಯತೆ ಇದೆ. ಮತ್ತು ನೀವೇನಾದರೂ IT ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಬಹಳಷ್ಟು ಕೋಪ ಬೇಗ ಬಂದು ತಿರ್ಗಾ ತಾನೇ ನಿಮ್ಮ ಕೋಪ ನೀವೇ ಕಂಟ್ರೋಲನ್ನು ಮಾಡ್ಕೋತೀರಾ. ಆ ರೀತಿಯಾದಂಥ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಉದ್ಯೋಗದ ಕ್ಷೇತ್ರದಲ್ಲಿ. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ, ನಿಮಗೆ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಕಾರ್ಯಕ್ಕೆ ಯಾರಿಂದನೂ ಕೂಡ ನಿಮಗೆ ಅಡ್ಡಿ ಆತಂಕಗಳು ಇಲ್ಲ. ನೀವು ಮಾಡುವಂಥ ಏನು ಕಠಿಣ ಪರಿಶ್ರಮದಿಂದ ಆ ಕೆಲಸವನ್ನು, ಮನಸ್ಸನ್ನು ಇಟ್ಟು ಪೂಜೆಯನ್ನು ಮಾಡಿ ನೀವು ಕೆಲಸ ಮಾಡ್ತೀರೋ ಅದೇ ನಿಮಗೆ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಆರ್ಥಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹಣವನ್ನು ಕೊಡಬೇಡಿ. ಅದು ನಿಮಗೆ ಮರುಪಾವತಿ ಅಂತೂ ಆಗೋದೇ ಇಲ್ಲ. ಯಾಕೆಂದರೆ ನಿಮ್ಮ ಈ ತಿಂಗಳಲ್ಲಿ ಏನಾದರೂ ನೀವು ಹಣ ಕೊಟ್ಟರೆ ನಿಮಗದು ಬರೋದಿಲ್ಲ. ಏನೋ ಒಂದು ಸಂಕಷ್ಟ ಬರುತ್ತೆ, ಎಲ್ಲರಿಗೂ ಕೂಡ ಸಂಕಷ್ಟ ಬರುತ್ತೆ. ಹಾಗಂದ್ಬಿಟ್ಟು ನಿಮ್ಮ ಕೈಯಿಂದ ನೀವೇನಾದರೂ ಹಣವನ್ನು ಕೊಟ್ಟರೆ ನಿಮಗೆ ಯಾವುದೇ ರೀತಿಯಾದಂಥ ಮರುಪಾವತಿ ಅನ್ನೋದು ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಆ ವ್ಯಕ್ತಿಯೊಟ್ಟಿಗೆ ವ್ಯವಹಾರವನ್ನು ಮಾಡಲೇಬೇಕಪ್ಪ ಅಂತ ಅನ್ನಿಸಿದಾಗ ಏನಾದರೂ ಒಂದು ಕಾಗದದ ಸಹಿ ಮೂಲಕವೋ ಅಥವಾ ಏನಾದರೂ ಒಂದು ವಸ್ತುವನ್ನು ಇಟ್ಕೊಂಡು ಕೊಡೋದ್ರಿಂದನೋ ನಿಮಗೆ ಲಾಭವಾಗುತ್ತದೆ. ಓಕೆನಾ? ಏನೋ ಇಲ್ಲದೇ ನೀವು ಕೊಟ್ಟರೆ ನಿಮ್ಮ ಹಣಕಾಸು ವಾಪಸ್ಸು ಬರುವುದಿಲ್ಲ. ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ನೋಡಿದ್ರೆ ಬಹಳಷ್ಟು ರೀತಿಯಾದಂಥ ಲಾಭಕರವಿದೆ. ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಉದ್ಯಮಿಗಳಿಗೆ ಅನಿರೀಕ್ಷಿತವಾದಂತಹ ಹಣ ಹರಿದು ಬರಲಿದೆ. ನಿಮ್ಮ ಜಾಗ ಎತ್ತರವಾಗಬೇಕು ಅಂದರೆ ನೀವು ಇಟ್ಟಿರ್ತಕ್ಕಂತಹ ಒಂದು ಬಿಸ್ನೆಸ್ಸು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನುವಂಥ ಆಸೆ, ಕನಸುಗಳನ್ನು ಇಟ್ಕೊಂಡಿರ್ತೀರ, ಅಭಿಲಾಷೆಯನ್ನು ಇಟ್ಕೊಂಡಿರ್ತೀರ. ಆದರೆ ಸ್ವಲ್ಪ ಆ ಬೆಳೆಯುವಂಥ ಒಂದು ಸಂದರ್ಭ ಬಂದಾಗ ಸ್ವಲ್ಪ ಉದಾಸೀನತೆಯನ್ನು ತೋರಿಸುವಂಥ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ನಿಮ್ಮ ಮೈಂಡ್ಸೆಟ್ನ ಏನು ಇಟ್ಕೊಂಡು ಬಂದಿರ್ತೀರಲ್ಲ ಅದೇ ಮೈಂಡ್ಸೆಟ್ನ ನೀವು ಈ ತಿಂಗಳ ಪೂರ್ತಿಯಲ್ಲಿ ನಿಮ್ಮ ಟಾರ್ಗೆಟ್ಸ್ನ ನೀವು ರೀಚ್ ಮಾಡಿ. ಯಾಕೆಂದರೆ ನಿಮ್ಮ ಮನಸ್ಸನ್ನು ಹಾಳು ಮಾಡಲಿಕ್ಕೆ ನಿಮ್ಮ ಜೊತೆಲಿರೋರು ಅಥವಾ ನಿಮ್ಮ ಪಾರ್ಟ್ನರ್ಸ್ಗಳು ಸ್ವಲ್ಪ ಮನಸ್ಸನ್ನು ಕೆಡಿಸ್ಲಿಕ್ಕೆ ಬರ್ತಾರೆ. ಹಾಗಾಗಿ ಅಂಥವರಿಂದ ಆದಷ್ಟು ದೂರ ಇರಿ. ಮತ್ತು
ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವ ಜಾಗದಲ್ಲಿ ನೀವು ಎತ್ತರವಾಗಿರಬೇಕು ಅಂತ ನಾನು ಹೇಳಿದ್ನೋ ನೋಡಿ, ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಎತ್ತರವಾಗಿ ಇರ್ತೀರಾ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗಂತೂ ಅಧಿಕವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ಹೇಳೋದಾದರೆ, ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಗಳಲ್ಲಿ ಮತ್ತು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಬಹಳ ವೇಗವಾಗಿ ಬೆಳೆಯುವಂತಹ ಸಾಧ್ಯತೆ ಇದೆ. ಆ ಸ್ಥಾನದಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದೆ, ಕೃಷಿ ಚಟುವಟಿಕೆಯಲ್ಲಂತೂ ಖಚಿತವಾದಂಥ ಲಾಭವಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ. ಇನ್ನು ಕುಟುಂಬದ ಬಗ್ಗೆ ನೋಡಿ, ಸ್ವಲ್ಪ ಅಲಹಾಸ್ಯ ಪಡಬೇಡಿ. ಯಾಕೆಂದರೆ ನಿಮ್ಮ ಗಂಡನನ್ನು ನೀವು ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಹೆಂಡತಿಯನ್ನು ನೀವು ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಅದು ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಜಗಳವನ್ನು ತಂದು ಕೊಡುವಂತಹ ಸಾಧ್ಯತೆ ಇದೆ. ಮತ್ತು ಪತ್ನಿಯೊಂದಿಗೆ ಸ್ವಲ್ಪ ಜಗಳವಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಹುಷಾರಿರೋದಿಲ್ಲ. ಹಾಗಾಗಿ ನೀವು ಅದನ್ನು ಅಲಹಾಸ್ಯ ಪಡಬೇಡಿ ಅಥವಾ ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಬಂದಿದೆ ಅಂತ ಹೇಳಿ ಹಿಂದೆ ಸರಿಬೇಡಿ. ಯಾಕೆಂದರೆ ನೀವು ಅವರ ಹಿಂದೆ ಎಷ್ಟು ಭದ್ರವಾಗಿ ನಿಂತ್ಕೋತಿರೋ ಅಷ್ಟು ನಿಮ್ಮ ವೈವಾಹಿಕ ಜೀವನ ಬಹಳಷ್ಟು ಗಟ್ಟಿದಾಯಕವಾಗಿ ಇರುತ್ತದೆ. ಮತ್ತು ನೀವು ಎಷ್ಟು ಗಟ್ಟಿಯಾಗಿರ್ತೀರೋ ಇದರಿಂದ ನೀವು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮಗೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಕೊಡ್ತಾರೆ. ಮತ್ತು ನೀವೇನು ಒಂದು ಒಳ್ಳೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವಂಥ ಒಂದು ಆ್ಯಪಲ್ ಫೋನೇ ಆಗಿರ್ಬೋದು ಅಥವಾ ಒಂದು ಹೊಸ ಕಾರ್ಯ ಆಗಿರ್ಬೋದು, ಆ ರೀತಿಯಲ್ಲಿ ನಿಮಗೆ ದುಬಾರಿ ವಸ್ತುಗಳನ್ನು ಅವರು ಕೊಡಿಸುವಂಥ ಒಂದು ಯೋಗ ಫಲಗಳು ಇದೆ. ಅಥವಾ ಒಂದು ಒಳ್ಳೆ ಡೈಮಂಡ್ ರಿಂಗ್ಗಳನ್ನು ಕೊಡಿಸೋದಾಗಿರ್ಬೋದು ಅಥವಾ ಚಿನ್ನವನ್ನು ಕೊಡಿಸೋದಾಗಿರ್ಬೋದು, ಆ ರೀತಿಯಾದಂಥ ನಿಮ್ಮ ಕುಟುಂಬದಲ್ಲಿ ಒಂದು ಭಾಳಷ್ಟು ರೀತಿಯಾದಂಥ ಶುಭದಾಯಕವಾದಂಥ ಸೂಚನೆ ಇದೆ. ಹಾಗಾಗಿ ಅಲಹಾಸ್ಯ ಪಡಬೇಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆದಷ್ಟು ಸಂತೋಷದಿಂದ ಇರಲಿಕ್ಕೆ ಪ್ರಯತ್ನವನ್ನು ಪಡಿ. ಮತ್ತು ಎಲ್ಲ ರೂಪದಲ್ಲೂ ಕೂಡ ನೀವು ನಿಮ್ಮ ಬಾಂಧವ್ಯವು ಗಟ್ಟಿಯಾಗಿರಬೇಕು. ಎಲ್ಲ ರೂಪದಲ್ಲೂ ಕೂಡ ನೀವು ಅವ್ರನ್ನ ಅವಾಯ್ಡ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? A to Z ಇಂದ ಎಲ್ಲ ರೂಪದಲ್ಲೂ ಕೂಡ. ಓಕೆನಾ? ಹಾಗಾಗಿ ನಿಮ್ಮ ಪತ್ನಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನಿಮ್ಮ ಗಂಡನನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಸ್ವಲ್ಪ ಶತ್ರುಗಳಲ್ಲಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಶತ್ರುಗಳ ಬಗ್ಗೆ ಆದಷ್ಟು ಲಕ್ಷಿಸಿ. ಯಾಕೆಂದರೆ ಅವರೇ ಬಂದು ಸ್ವಲ್ಪ ಒಂದು ಒಗ್ಗರಣೆ ಹಾಕ್ಬಿಟ್ಟು ಹೋಗೋರು ಇರ್ತಾರೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಇನ್ನೊಬ್ಬರಿಗೆ ನಿಮ್ಮ ಒಂದು ಕುಟುಂಬದ ವಿಚಾರಕ್ಕೆ ಸಮಸ್ಯೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಪ್ರೇಮ ಜೀವನದಲ್ಲಿ ವಿಶೇಷ ಕಾಳಜಿಯನ್ನು ನಿಮ್ಮ ಪ್ರಿಯತಮ ಅಥವಾ ನಿಮ್ಮ ಪ್ರಿಯಕರ ನಿಮಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆ ಇದೆ. ಮತ್ತು ನೀವು ಏನು ಅವರಿಗೆ ಒಂದು ವಸ್ತುಗಳನ್ನು ತಂದುಕೊಡೋದಾಗಲಿ, ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಒಂದು ವಸ್ತುಗಳನ್ನು ನೀವೇನು ಆಸೆ ಪಟ್ಟಿದ್ದಾಗಲಿ, ನಿಮ್ಮ ಕನಸಿನಲ್ಲಿ ನೀವು ನೆನೆಸ್ಕೊಂಡಿರ್ತೀರ ಆ ವಸ್ತುವನ್ನು ಅವರು ತಂದು ಕೊಡುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ವೈವಾಹಿಕ ಜೀವನ ಬಹಳಷ್ಟು ಸುಖದಾಯಕವಾಗಿ ಇರುತ್ತದೆ. ಇದರಿಂದ ನಿಮ್ಮ ಜೀವನ ಬಹಳಷ್ಟು ರೀತಿಯಾದಂಥ ಒಂದು ಪ್ರೇಮ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ವಾಯು ರೋಗ ಅಂದರೆ ಸ್ವಲ್ಪ ಮಸಲ್ಸ್ ಕ್ಯಾಚ್ ಆಗಿರಬಹುದು ಅಥವಾ ಸ್ವಲ್ಪ ನರ್ವ್ಸ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ಆಹಾರದ ಕ್ರಮದಲ್ಲಿ ಸ್ವಲ್ಪ ಆದಷ್ಟು ಬೇಗ ಜೀರ್ಣವಾಗುವಂಥ ಆಹಾರವನ್ನು ಸೇವನೆಯನ್ನು ಮಾಡಿ ನಿಮಗೆ ವಿಶೇಷವಾದಂಥ ಲಾಭವಾಗುತ್ತದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿದ್ಯಾಭ್ಯಾಸ. ನೋಡಿ, ವಿದ್ಯಾರ್ಥಿಗಳಿಗೆ ಸಾರ್ವತ್ರಿಕ ಗೌರವ ಮತ್ತು ಮನ್ನಣೆ ಸಿಗುತ್ತದೆ. ಅಂದರೆ ಬಹಳಷ್ಟು ಗೌರವ ಪ್ರಾಪ್ತಿ ಸಿಗುತ್ತದೆ. ಏನೋ ಒಂದು 2-3 ವರ್ಷದಲ್ಲಿ ನೀವು ಕಷ್ಟವನ್ನು ಪಟ್ಟಿರ್ತೀರ, ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಅಂದುಕೊಂಡಿರ್ತೀರ, ಎಕ್ಸಾಮ್ಸ್ಗಳನ್ನು ಬರೆದಿರ್ತೀರ. ನೋಡಿ, ಅಂಥವರಿಗೆ ಸಾರ್ವತ್ರಿಕವಾಗಿ ಗೌರವ ಮನ್ನಣೆ ನಿಮಗೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಡಿಸೆಂಬರ್ ತಿಂಗಳ ಭವಿಷ್ಯ 2025 ಕಾಲಭೈರವ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಸಿಗುತ್ತದೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.